ಬರೋದನ್ನ ಹೇಳಲೇ ಇಲ್ವಲ್ಲ. ಚೆನ್ನಾಗಿದೆಯಾ? ಹ್ಞೂ ಅತ್ತೆ. ಶ್ರೀ, ನಿನ್ನ ಫೋನ್ 2-3 ಸತಿ ಟ್ರೈ ಮಾಡಿದೆ, ನಾಟ್ ರೀಚಬಲ್ ಅಂತ ಬಂತು. ಹೇಗಿದೆಯಾ ಶ್ರೀ? ಏನೋ ಹೇಗಿದ್ದೀನಿ. ಆ್ಯಕ್ಚುಲಿ ನೀವು ಫೋನ್ ಮಾಡಿದ್ರಿ ಅಂತ ನನಗೆ ಮೆಸೇಜ್ ಬಂದಿತ್ತು. ವಾಪಸ್ ಕಾಲ್ ಮಾಡೋಕ್ಕೆ ಕರೆನ್ಸಿ ಇರಲಿಲ್ಲ. ನಿನ್ನ ಈ ಸ್ಥಿತಿಲಿ ನೋಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಶ್ರೀ. ಬೇಜಾರು ಮಾಡ್ಕೋಬಿಡಿ ಮಾಮ್, ನನಗೇನಾಗಿದೆ? ಕೈಕಾಲು ಗಟ್ಟಿ ಇದೆ, ತಲೆಯಲ್ಲಿ ಬುದ್ಧಿ ಇದೆ. ಹೊಸ ಬದುಕೊಂಡು ಹೇಗೆ ಕಟ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನಪ್ಪ ಅಂದರೆ ಸ್ವಲ್ಪ ಟೈಮ್ ಹಿಡಿಬೋದು, ಆದರೆ ಸೋಲೋದಂತೂ ಖಂಡಿತವಾಗ್ಲೂ ಇಲ್ಲ. ನಿಂತ್ಕೊಂಡೇ ಮಾತಾಡ್ತಿರಲ್ಲ, ಬನ್ನಿ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಶ್ರೀ? ಬಿಸ್ನೆಸ್ ಮಾಡಬೇಕು ಅಂತ ಸಾಲ ಕಲಿತಿದ್ದಾನೆ. ಏನು ಬಿಸ್ನೆಸ್ಸು ಶ್ರೀ? ನಮಗೆ ಗೊತ್ತಿರೋದೇ ಒಂದು, ಫುಡ್ ಪ್ರಾಡಕ್ಟ್ಸ್. ಅದನ್ನೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಎಲ್ಲೂ ದುಡ್ಡು ಹುಟ್ಟತಾ ಇಲ್ವೇ? ಸಾಲಕ್ಕೆ ಆಧಾರ ಕಲ್ತಿದ್ದಾರೆ, ಎಲ್ಲಿಗೆ ಹೋಗಲಿ? ದುಡ್ಡಿನ ಅವಶ್ಯಕತೆ ಇದೆ ಅಂತ ನಂಗೆ ಹೇಳೋದಲ್ವಾ? ಆಗಲೂ ನಿಮ್ಗೆ ಯಾರಿಗೂ ನನ್ನ ನೆನಪು ಬರಲಿಲ್ವ? ಪಾಪ, ನೀವು ಎಲ್ಲಿಂದ ಕೊಡ್ತೀರಿ ಬಿಡಿಮ್ಮ. ನನ್ನ ಹತ್ರ ದುಡ್ಡಿಲ್ಲ ನಿಜ, ಆದರೆ ಒಂದಿಷ್ಟು ಒಡವೆಗಳಿದೆಯಲ್ಲ, ನಾನು ಹಾಕೊಂಡು ಪ್ರದರ್ಶನ ಮಾಡೋಕ್ಕಿಂತ ಇಂಥ ಸಮಯದಲ್ಲಿ ಕೊಟ್ಟರೆ ಅದಕ್ಕೂ ಉಪಯೋಗ ತಾನೇ ಶ್ರೀ? ತಗೋ. ಬೇಡ ಮಾಮ್, ಈ ಒಡವೆಗಳೆಲ್ಲ ನಿಮಗೆ ಹರಿ ಚಿಕ್ಕಪ್ಪ ಕೊಟ್ಟಿರೋದು. ನಾನು ಅವ್ರ ಹತ್ರ ಹೋಗಿ ಚಾಲೆಂಜ್ ಹಾಕಿ ಬಂದಿದ್ದೇನೆ. ಈಗ ಅವ್ರ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಬೆಳೆದ್ರೆ ನನ್ನ ಚಾಲೆಂಜಿಗೆ ಬೆಲೆ ಇರಲ್ಲ. ಜೊತೆಗೆ ನನ್ನ ಹೆಲ್ಪಿಂದ ನೀನು ಮುಂದೆ ಬಂದಿರೋದು ಅಂತ ಹಂಗಸ್ ಮಾತಾಡ್ತಾರೆ ಅವರು. ಇದನ್ನು ನಾನು ಹಿಂಗೆ ಕೊಟ್ಟೆ ಅಂತ ಅವ್ರಿಗೆ ಗೊತ್ತಾದರೆ ತಾನೇ? ಬೇಡ ಮಾಮ್, ಇದನ್ನು ಅವರಾಗೆ ಕೊಟ್ಟರು ಕೂಡ ನಾನು ತಗೊಳ್ಳೋ ಮನಸ್ಥಿತಿಯಲ್ಲಿಲ್ಲ. ದೊಡ್ಡವ್ರ ಕಟ್ಟಿ ಸಾಮ್ರಾಜ್ಯನ ಆಳೋದು ಸಾಮರ್ಥ್ಯ ಅಲ್ಲ, ಸೊನ್ನೆಯಿಂದ ಸಾಮ್ರಾಜ್ಯ ಕಟ್ಟೋದು ನಿಜವಾದ ಸಾಮರ್ಥ್ಯ. ನನಗೆ ನನ್ನ ಸಾಮರ್ಥ್ಯನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಬೇಕಾಗಿತ್ತು. ಇವಾಗಂತೂ ಸಿಕ್ಕಿದೆ, ಧೈರ್ಯವಾಗಿ ಎದುರಿಸ್ತೇನೆ. ನನಗೆ ಅವ್ರು ಹಂಗೂ ಬೇಡಮ್ಮ. ಹಾಗಾದರೆ ನಿನಗಿಂತ ಸಂತೋಷ ಪಡೋಳು ನಾನೇ ಶ್ರೀ. ನಿಂಗೇನೇ ಸಹಾಯ ಬೇಕಾದರೂ ಕೇಳು, ಆದರೆ ಅವ್ರ ಬಗ್ಗೆ ಹುಷಾರಾಗಿರು. ನೀನು ಅಂದರೆ ತುಂಬಾನೇ ವಿಷ ಕಾರ್ತಾರೆ, ಸಣ್ಣ ಸಣ್ಣದಕ್ಕೆಲ್ಲ ಕೋಪ ಮಾಡ್ಕೋತಾರೆ, ಸಿಕ್ಕಾಪಡೆ ಕುಡಿತಿದ್ದಾರೆ, ನಾಲ್ಕೆ ಮೇಲೆ ಒಂಚೂರು ಹಿಡ್ತಾನೆ ಇಲ್ಲ ಶ್ರೀ. ಹುಷಾರು ಮಗನೆ. ಅನ್ಯಾಯದ ಆಸ್ತಿಗೆ ಅಸುಖನೇ ಜಾಸ್ತಿ. ಯಾವುದಕ್ಕೂ ಹೇಸಲ್ಲ ಅವರು. ಮಾಮ್, ನಾವು ಗಟ್ಟಿಯಾಗಿ ನಿಂತರೆ ಪ್ರವಾಹ ಬಂದರೂ ಎದುರಿಸ್ಬೋದಂತೆ. ನೀವು ಚಿಂತೆ ಮಾಡಬೇಡಿ. ಆದರೆ ನೀವು ನನ್ನ ಅರ್ಥ ಮಾಡ್ಕೊಂಡಷ್ಟು ಬೇಬಿ ಮಮ್ ನನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಅವಳದು ದುಡುಕ್ ಬುದ್ಧಿ ಶ್ರೀ. ಈ ಕ್ಷಣದ ಯೋಚನೆ ಮಾಡ್ತಾಳೆ ಅಷ್ಟೆ, ಹಿಂದೆ ಮುಂದೆ ಒಂದೂ ಯೋಚನೆ ಮಾಡಲ್ಲ. ಸದ್ಯಕ್ಕೆ ಅವಳ ಅಣ್ಣನ ಆಶ್ರಯದಲ್ಲಿದ್ದಾಳೆ, ಅವರನ್ನೇ ನಂಬಿದ್ದಾಳೆ. ಮುಂದೆ ಸತ್ಯ ಗೊತ್ತಾದಾಗ ಅವಳೇ ನಿನ್ನ ಹತ್ರ ಬರ್ತಾಳೆ ಬಿಡು. ನಮ್ಮ ಮನೆ ಮುಂಚಿನ ಥರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಆಗದೇ ಇಲ್ವೋ. ನಾನು 6 ಜನ ಅಮ್ಮಂದಿರ ಮುದ್ದಿನ ಮಗ ಆಗಿದ್ದೆ. ಈಗ ಅಮ್ಮಂದಿರೂ ಇಲ್ಲ, ನಾನು ಮುದ್ದಿನ ಮಗನೂ ಅಲ್ಲ.